ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಟೆಲ್ ಶೈಲಿ ದೋಸೆ. ಏನು ದೋಸೆ? ಈರುಳ್ಳಿ ದೋಸೆ. ಈ ಸ್ಪೆಷಲ್ ಚಟ್ನಿ, ಈ ಚಟ್ನಿ ನೀವು ಮನೆಯಲ್ಲಿ ಕೆಲವೊಂದು ಸಲ ಮಾಡಿದ್ದೀನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಚಟ್ನಿ ಸ್ಪೆಷಲ್ ಚಟ್ನಿ ತೋರಿಸ್ತೀನಿ ಯಾವ ರೀತಿ ಅಂತ. ಹಾಗೆ ಈ ಈರುಳ್ಳಿ ದೋಸೆ ಜೊತೆ ಆ ಚಟ್ನಿ ಈ ರೀತಿ ಮಾಡಿ ತಿಂದರೆ ರುಚಿ ಜೊತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 100% ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಈ ರೆಸಿಪಿನ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ದೋಸೆ ಅಂತ ಹೇಳಿದೆ. ಸೊ ದೋಸೆಗೆ ಅಕ್ಕಿ ನೆನೆಸಲೇಬೇಕು. ಸೊ ಹಾಗಾಗಿ ನಾನಿಲ್ಲಿ 2 ಗ್ಲಾಸಷ್ಟು ಮೊದಲು ನಾನು ಅಂದರೆ 2.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ. ಸೊ ಅದ್ರ ನಂತರ ಅರ್ಧ ಗ್ಲಾಸಷ್ಟು ನಾನು ಇಲ್ಲಿ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಕಡಲೆಬೇಳೆ ಹಾಕೋಬೇಕು. ಇಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. 2.5 ಗ್ಲಾಸಷ್ಟು ಅಕ್ಕಿ, ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎಲ್ಲ ನಾನು ಹೇಳಿದ ರೀತಿಯಲ್ಲಿ ಹಾಕೊಳ್ಳಿ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡಬೇಡಿ. ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಒಂಥರ ಇದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಂದು 2 ರಿಂದ 3 ಟೈಮ್ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರನ್ನು ಅಂದರೆ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು 5 ರಿಂದ 6 ಗಂಟೆಗಳ ಕಾಲ ಇದನ್ನು ನೆನೆಸಲಿಕ್ಕೆ ಇಡಬೇಕಾಗತ್ತೆ. ಇದನ್ನು ಸೈಡಲ್ಲಿ ನಾನು ನೆನೆಯಲಿಕ್ಕೆ ಇಟ್ಟಿದ್ದೀನಿ. ಈಗ ಸಾಯಂಕಾಲ ಅದನ್ನು ರುಬ್ಬೋಕ್ಕಿಂತ 1-2 ನಿಮಿಷ ಮುಂಚೆ 1 ಕಪ್ಪಷ್ಟು ಮಂಡಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಇದೇ ಸ್ಪೆಷಲ್, ತುಂಬ ಚೆನ್ನಾಗಿರುತ್ತೆ. ಸೊ ಮಂಡಕ್ಕಿ ನೀರಲ್ಲಿ 1 ಟೈಮ್ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ನಾನಿಲ್ಲಿ ನೆನೆಸಿರೋಂತಹ ಅಕ್ಕಿ ಉದ್ದಿನಬೇಳೆ ಏನಿದೆ ಅಲ್ವಾ, ದೋಸೆಗೆ ನೆನೆಸಿರೋದನ್ನು ಈಗ ಅರ್ಧದಷ್ಟು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ಮಂಡಕ್ಕಿ ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಂಡಕ್ಕಿ ಹಾಕಿದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೋಬೇಕು. ಸೊ ನೋಡಿ, ಈ ರೀತಿಯಾಗಿ ಇರಬೇಕು. ಇದನ್ನು ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಸೇಮ್ ಉಳಿದಿರೋದನ್ನು ಕೂಡ ರುಬ್ಬಿಟ್ಟು ಇದನ್ನು ಈ ಥರ ಹಾಕಿ ಅಂದರೆ ತೆಗೆದಿಟ್ಬಿಟ್ಟು ಓವರ್ ನೈಟ್ ಇದನ್ನು ಮುಚ್ಚಿಟ್ಬಿಟ್ಟೆ. ಈಗ ಮಾರ್ನಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಉಪ್ಪೆಲ್ಲ ಹಾಕಿಲ್ಲ ರಾತ್ರಿ ಹೊತ್ತು. ಸೊ ಈಗ ಬೆಳಗ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೊದಲು ಹಾಕ್ಕೊಂಡು ಇದನ್ನು 1 ಟೈಮ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ದೋಸೆ ಬ್ಯಾಟರ್ ಇದು ಪರ್ಫೆಕ್ಟ್ ಆಗಿದೆ. ಏನಾದರೂ ಗಟ್ಟಿ ಅನಿಸಿದರೆ ನೀರು ಕೂಡ ಹಾಕ್ಕೋಬೋದು. ಸೊ ಇದು ಪರ್ಫೆಕ್ಟ್ ಆಗಿದೆ, ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಹೇಳಿದೆ ಸ್ಪೆಷಲ್ ಒಂದೆಲಗ ಸೊಪ್ಪಿನ ಚಟ್ನಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೌದು, ಇವತ್ತು ಸ್ಪೆಷಲ್ ಚಟ್ನಿ ಅಂತ ಹೇಳಿದ್ನಲ್ವಾ. ಈ ರೀತಿ ಮಾಡಿ ನೀವು ದೋಸೆ ಇಡ್ಲಿ ಜೊತೆ ಮಾಡಿ ತಿನ್ನಿ. ದಿನಕ್ಕೆ 1 ಸ್ಪೂನ್ ತಿಂತಾ ಬನ್ನಿ. ಅಥವಾ ಇದನ್ನು ಡೈಲಿ 1 ರಿಂದ 2 ಎಲೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಕೊಟ್ಟರೆ ಇದು ಅಂದರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಒಂದೆಲಗ ಸೊಪ್ಪು ಇದ್ರ ಬಗ್ಗೆ ಹೇಳಿದ್ರು ತುಂಬಾ ಇದೆ. ಸೊ ಹಾಗಾಗಿ ಇದನ್ನು ತುಂಬ ಈಗ ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಅಲ್ವಾ. ಹಾಗಾಗಿ ನಾನು ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಚೆನ್ನಾಗಿ. ನಂತರ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಇದನ್ನು ಅಷ್ಟೇ ಹಾಗೆ ಹುರ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಂತರ ಏನಂದರೆ ಈ ಒಂದೆಲಗ ಸೊಪ್ಪು ತೊಳೆದಿಟ್ಟಿದ್ನಲ್ವ ಅದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ತಾಯಿದ್ದೀನಿ. ಪುದೀನ ಕೊತ್ತಂಬರಿನ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ ಅವಾಗವಾಗ. ಕೆಲವೊಂದು ಸಲ ಈ ರೀತಿ ಸೊಪ್ಪು ಸಿಕ್ಕರೆ ಮಿಸ್ ಮಾಡಿದೆ ನೀವು ಈ ರೀತಿ ಒಮ್ಮೆ ಚಟ್ನಿ ಮಾಡಿ, ತುಂಬಾ ಒಳ್ಳೆಯದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಯಾವುದೇ ಎಣ್ಣೆ ಸ್ವಲ್ಪ ಹಾಕ್ಕೊಳ್ತಾ ಇಲ್ಲ, ಆಮೇಲೆ ಹಾಕ್ತೀನಿ ನಾನು. ಮೊದಲು ನೀರಿನಂಶ ಹೋಗೋ ತನಕ ಇದನ್ನು ಒಂದು 2 ನಿಮಿಷ ಈ ಥರ ಹುರ್ಕೊಂಡು ನಂತರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 5 ರಿಂದ 6 ಎಸಳು, 2 ರಿಂದ 3 ಇಂಚಷ್ಟು ಶುಂಠಿ ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಈಗ ನೀರಿನಂಶ ಎಲ್ಲ ಹೋದ್ಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ನೋಡಿ, ಈ ಥರ ಎಷ್ಟು ಇತ್ತು ಸೊಪ್ಪು ಕ್ವಾಂಟಿಟಿ ಕೂಡ ಎಷ್ಟು ಕಮ್ಮಿ ಆಯ್ತು ನೋಡಿ, ಅದು ಫ್ರೈ ಮಾಡ್ತಾ. ಸೊ ಹಾಗಾಗಿ ಇದನ್ನು ನಾನು ಈ ಥರ ಹುರ್ಕೊಂಡಿದ್ದೀನಿ. ನಂತರ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿನ ಸಣ್ಣಕ್ಕೆ ಪೀಸ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಇದನ್ನು ಹುರ್ಕೋಬೇಕು. ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಕ್ಯೂಮಿನ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಎಲ್ಲ ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಸ್ಟವನ್ನು ಅಂದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. 1 ನಿಮಿಷ ಇದನ್ನು ಸ್ವಲ್ಪ ತುಂಬ ಬಿಸಿ ಇದೆ ಅಲ್ವಾ, ಸೊ ಮಿಕ್ಸಿ ಜಾರೆಲ್ಲ ಹಾಕ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ 1 ನಿಮಿಷ ಹಾಗೆ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೋದು. ಸೊ ಈಗ ಏನು ಮಾಡೋಣ ಅಂದರೆ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ನಾನು ದೋಸೆ ಹೇಳಿದೆ, ಆದರೆ ಈರುಳ್ಳಿ ದೋಸೆ ಅಂತ ಹೇಳಿದ್ದೀನಲ್ವಾ. ಸೊ ಹಾಗಾಗಿ ಇಲ್ಲಿ ನಾನು ಒಂದು 2 ರಿಂದ 3 ಈರುಳ್ಳಿನ ನಾನು ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ, 2 ಪೀಸ್ ಮಾಡಿ. ಹಾಗೆ 4 ರಿಂದ 5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು
ಜಸ್ಟ್ ಯಾಕಂದರೆ ನಾವು ಕಟ್ ಮಾಡ್ಕೊಳ್ಳೋಕೆ ತುಂಬ ಟೈಮ್ ಬೇಕಾಗುತ್ತಲ್ಲ, ಸೊ ಹಾಗಾಗಿ ನಾನು ಈ ರೀತಿ ಎಲ್ಲ ಈಕ್ವಲಾಗಿ ಅದು ಮಿಕ್ಸ್ ಆಗುತ್ತೆ. ಹಾಗಾಗಿ ತರಿಯಾಗಿ ಈರುಳ್ಳಿನ ಸಣ್ಣಗೆಲ್ಲ ಪೇಸ್ಟ್ ಮಾಡ್ಕೋಬಾರ್ದು. ನಿಮ್ಗೆ ತೋರಿಸಿ ನೋಡಿ, ಈ ರೀತಿಯಾಗಿ ಮಾಡ್ಕೋಬೇಕು. ಇದು ಚಾಪರ್ ತುಂಬಾ ಚೆನ್ನಾಗಿ ಯೂಸ್ಫುಲ್ ಇದೆ. ನಿಮ್ಗೆ ಏನಾದರೂ ಇದ್ರ ಲಿಂಕ್ ಬೇಕಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮ್ಗೆ ಇದರ ಲಿಂಕನ್ನು ಶೇರ್ ಮಾಡ್ತೀನಿ. ನೋಡಿದ್ರಲ್ಲ, ಸೊ ಎಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕರೆಕ್ಟಾಗಿ ಈ ಥರ ಇರಬೇಕು. ಸೊ ಈರುಳ್ಳಿ ದೋಸೆಗೆ ಪರ್ಫೆಕ್ಟಾಗಿ ಇದು ಆಗಿದೆ. ಬಟ್ ಇದನ್ನು ನಾನು ಉಪ್ಪನ್ನು ಆಮೇಲೆ ಹಾಕ್ತೀನಿ ಇದರಲ್ಲಿ, ಯಾಕಂದರೆ ನೀರು ಬಿಟ್ಕೊಳ್ಳುತ್ತಲ್ವ ಉಪ್ಪು ಹಾಕೋದ್ರಿಂದ. ಹಾಗಾಗಿ ಈಗ ಇದು ಕೂಡ ಸ್ವಲ್ಪ ತಣ್ಣಗಾಗಿದೆ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈಗ ಇದನ್ನು ನಾನು ಮೆಮೊರಿ ಬೂಸ್ಟರ್ ಚಟ್ನಿ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಅಷ್ಟೊಂದು ಚೆನ್ನಾಗಿರುತ್ತೆ ಇದು. ಸೊ ಒಂದೆಲಗ ಇದನ್ನು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಿಮ್ಮ ಪದೇ ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಟೀ ಸ್ಪೂನಷ್ಟು ಶೇಂಗಾ ಬೀಜ ಹುರಿದಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಜಾಗರಿ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಮೊದಲು ತರಿಯಾಗಿ ಈ ಥರ ರುಬ್ಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಮೊದಲು ಡ್ರೈ ಐಟಮ್ ಇರುತ್ತಲ್ವ, ಸೊ ನೀರು ಹಾಕಿದ ತಕ್ಷಣ ಎಲ್ಲ ರುಬ್ಬೋಕ್ಕಾಗಲ್ಲ, ಕೆಲವೊಂದು ಸಲ ಹಾಗೆ ಇರುತ್ತೆ. ಹಾಗಾಗಿ ಮೊದಲು ಆ ಥರ ರುಬ್ಕೊಂಡು ಆನಂತರ ನೀರು ಹಾಕ್ಕೊಂಡು ಈ ರೀತಿಯಾಗಿ ಫೈನಾಗಿ ರುಬ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಚಟ್ನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ಈ ಒಂದೆಲಗದ ಚಟ್ನಿ ತುಂಬಾ ರುಚಿಯಾದಂತಹ ಮೆಮೊರಿ ಬೂಸ್ಟರ್ ಚಟ್ನಿ. ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಆವಾಗವಾಗ ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಕೂಡ ನೀವು ತಿಂತಾ ಬನ್ನಿ. ಕೇವಲ ದೋಸೆ ಜೊತೆಗೆ ಅಂತ ಏನಿಲ್ಲ, ನಾನಿವತ್ತು ಸ್ಪೆಷಲಾಗಿ ದೋಸೆ ಜೊತೆ ಮಾಡಿದ್ದೀನಿ. ಇದಕ್ಕೆ ಒಂದು ಇಂಗಿನ ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕಿದ ಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು ಅದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಚಟ್ನಿ ತುಂಬ ಸ್ಪೆಷಲ್ ಅಂತ ನಿಮಗೆ ಹೇಳಿದೆ. ಸೊ ಈ ಚಟ್ನಿ ಕೂಡ ರೆಡಿ ಆಯಿತು ಅಲ್ವಾ. ಸೊ ಈಗ ಈ ಚಟ್ನಿ ನೋಡಿ ಈ ರೀತಿ ದೋಸೆ ಜೊತೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ಮೆಮೊರಿ ಬೂಸ್ಟರ್ ಚಟ್ನಿ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಏನು ಇದನ್ನು ನಾನು ಈರುಳ್ಳಿ ಎಲ್ಲ ನಾನು ಇದರಲ್ಲಿ ಹಾಕಿ ಇಟ್ಟಿದ್ನಲ್ವ. ಸೊ ಈಗೇನು ಮಾಡಬೇಕಂದ್ರೆ ಇದಕ್ಕೆ ನಾನು ಉಪ್ಪು ಹಾಕಿರಲಿಲ್ಲ. ಸೊ ಈಗ ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಈ ಈರುಳ್ಳಿ ದೋಸೆ ಕೆಲವೊಂದು ಟೈಮ್ ಸಿಂಪಲ್ ಆದ ದೋಸೆ ಮಾಡ್ತಾ ಇರ್ತೀರ, ಬಟ್ ಕೆಲವೊಂದು ಸಲ ಈರುಳ್ಳಿ ದೋಸೆ ಮಾಡಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ಹಂಚು ಕೂಡ ನಾನು ಇಟ್ಟಿದ್ದೀನಿ. ಸೊ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ. ಸ್ವಲ್ಪ ಮೊದಲು ಎಣ್ಣೆ ಸವರಿದ್ಬಿಟ್ಟು ಈ ಥರ, ನಂತರ ಸ್ವಲ್ಪ ನಾನು ನೀರು ಹಾಕಿದ್ನಲ್ವ, ಸೊ ಆ ಥರ ನೀರು ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ನಂತರ ಈ ಥರ ನಾನು ಟಿಶ್ಯೂ ಪೇಪರಿಂದ ಈ ಥರ ಒರೆಸ್ಕೊಂಡೆ. ನಂತರ ಇಲ್ಲಿ 1 ಸ್ಪೂನಲ್ಲಿ ನಾನು ಈ ಬ್ಯಾಟರನ್ನು ಹಾಕಿ ಈ ಈರುಳ್ಳಿ ಮತ್ತು ಈ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯ್ದು ಏನಿದೆ ಅಲ್ವ ಅದನ್ನು ಇದರಲ್ಲಿ ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಈರುಳ್ಳಿ ದೋಸೆ ಅಂದಮೇಲೆ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಸೊ ಅದು ಹಾಕಿದ ನಂತರ ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ. ಇಲ್ಲಿ ನಾನು ತುಪ್ಪ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿ ರುಚಿ ಡಬಲ್ ಆಗುತ್ತೆ. ಸೊ ಇದನ್ನು ಹಾಕಿ 1 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ಟು ನಂತರ 2 ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ, ಈ ರೀತಿಯಾಗಿ ಬರಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಈರುಳ್ಳಿ ದೋಸೆನ ನೀವು ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಇನ್ನೊಂದು ದೋಸೆ ತೋರಿಸ್ತೀನಿ ನೋಡಿ. ಈ ಥರ ಈರುಳ್ಳಿ ಮೇಲೆ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಟೈಮ್ ಅಂದರೆ ಈ ಥರ 1-2 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಂತರ ನೆಕ್ಸ್ಟ್ ಈ ಥರ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸಿದರೆ ಫಟಾಫಟ್ ಹೋಟೆಲ್ ಶೈಲಿ ಈರುಳ್ಳಿ ದೋಸೆ ಮನೆಯಲ್ಲಿ ಮಾಡಿ ತಿನ್ಬೋದು. ಈ ಮೆಮೊರಿ ಬೂಸ್ಟರ್ ಚಟ್ನಿ ಜೊತೆಗೆ ಅಥವಾ ಸಾಂಬಾರು ಮಾಡಿ ಕೂಡ ನೀವು ಇದನ್ನು ತಿನ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿದ್ದೀರೋ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಈರುಳ್ಳಿ ದೋಸೆ ಜೊತೆ ಈ ಚಟ್ನಿ, ಸಾರು ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.